ಇವತ್ತಿನ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. SRP ಪೈಂಟರ್ ಮಾಡುವಂತಹ ಇವತ್ತು ಪೈಂಟರ್ ಅಭಿಮಾನಿಗಳು ಹಾಗೂ ಎಲ್ಲ ನಮ್ಮ ವೀಕ್ಷಕರುಗಳು ಹಾಗೂ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಜನತೆಗೆ ಮಾಡ್ತಿರುವಂತಹ SRP ಪೈಂಟರನ್ನು ಇವತ್ತಿನ ಲಾಗು ಸಿಂಗಾಪುರ, ಕ್ವಾಟಿನಹಳ್ಳಿ ಸಿಂಗಾಪುರ, ಬೇಲೂರಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಇವತ್ತು ಕೆಲಸ ನಮ್ಮದು ಪೈಂಟಿನ ಕೆಲಸ ಎಲ್ಲ ಫುಲ್ಲು ಕಂಪ್ಲೀಟ್ ಆಗಿದೆ. ಇವತ್ತು ಟಚಪ್ ಕೆಲಸ ಮಾಡಿಸ್ತಾಯಿದ್ದೀನಿ. ನಾಳೆ ಓಪನ್ ಇದೆ, ಸೋಮವಾರ ನಾಳೆ ಓಪನ್ನು. 19ಕ್ಕೆ ಓಪನ್ ಇದೆ ನಾಳೆ. ನೋಡಿ ಇವತ್ತು ಪೂರ್ತಿ ಎಲ್ಲ ಒಳ್ಳೆ ಸ್ಯಾಂಡ್ ಆಫ್ ಟೈಮ್ ಕಲರ್ ಹೊಡೆದಿದ್ದೀನಿ. ಒಳ್ಳೆ ಶೈನಿಂಗ್ ಇದೆ ನೋಡಿ, ಏನು ಸಕ್ಕತ್ತಾಗಿದೆ. ಅಪೆಕ್ಸು ಸೂಪರಾಗಿ ಅಂದರೆ ಸೂಪರಾಗಿ ಬಂದಿದೆ ನೋಡಿ. ಕ್ವಾಲಿಟಿ ಎಲ್ಲ ಹೆಂಗೆ ಬಂದಿದೆ. ಚಿಂದಿ ಚಿತ್ರಾನ್ನ ನೋಡಿ. ಇವತ್ತು ಇದು ಬಿಡ್ತಾಯಿದ್ದಾರೆ ಲೈಟಿಂಗ್ಸ್ ನೋಡಿ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಲೈಟಿಂಗ್ಸ್ ಬಿಡ್ತಾಯಿದ್ದಾರೆ ಇವತ್ತು. ಜಿಗಿ 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 ಅಂತ ಕಾಣಿಸುತ್ತೆ ಇವತ್ತೆಲ್ಲ ಫುಲ್ಲು ಜಿಗಿ 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 ನೋಡಿ. ನಮ್ಮ ಫ್ರೆಂಡೇ ಬಿಡ್ತಾಯಿರೋದು ಲೈಟಿಂಗ್ಸ್ ಎಲ್ಲವ ಚೆನ್ನಾಗಿ ಬಿಡ್ತಾಯಿದ್ದಾರೆ ನೋಡಿ. ಆರ್ಡ್ರೆಲ್ಲ ಹೇಳಂಗಿದ್ರೆ ನಮ್ಮ ಫ್ರೆಂಡಿಗೆ ಹೇಳ್ಬೋದು ನೋಡಿ. ಇದಕ್ಕೆ ಆರೆಂಜು ಬಾರ್ಡ್ರ್ ಕೊಟ್ಟು ಕಿಟಕಿ ಬಾರ್ಡ್ರಿಗೆ, ಆಮೇಲೆ ಇದಕ್ಕೆ ಬ್ರೌನ್ ಮಾಡಿದ್ದೀನಿ. ಫುಲ್ಲು ಧೂಳಾಗ್ಬಿಟ್ಟೈತೆ ಎಲ್ಲ, ಫುಲ್ ಧೂಳು, ಸಖತ್ ಧೂಳಾಗಿದೆ ಮಾತ್ರ. ಹೆವಿ ಶೈನಿಂಗ್ ಅಂದರೆ ಹೆವಿ ಶೈನಿಂಗ್ ಇದೆ ಹೊರಗಡೆ ಪೈಂಟು. ಕಿಟಕಿ ಎಲ್ಲ ಹಾಕಿ ಹಾಗೆ ಜಿಗಿ 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 ಅಂತ ಮಾಡಿಕೊಟ್ಟಿದ್ದೀನಿ ನೋಡಿ. ಹೆಂಗೆ ಕಾಣಿಸುತ್ತೆ ಕಿಟಕಿ ತೋರಿಸ್ತೀನಿ. ವಾವ್, ಸೂಪರು ಕಾಂಬಿನೇಷನ್ ಮಾತ್ರ. ಆಮೇಲೆ ಬ್ರೌನ್ ಕೊಟ್ಬಿಟ್ಟು ಅಲ್ಲಿಗೆ ನೋಡಿ, ಅದಕ್ಕೆಲ್ಲ ಬ್ರೌನ್ ಕೊಟ್ಟಿದ್ದೀನಿ. ಇನ್ನು ಇದಕ್ಕೆ ಒಂಥರ ಟೀಕ್ ಬ್ರೌನ್ ಅಂತಾರೆ ಇದಕ್ಕೆ ಟೀಕ್ ಬ್ರೌನು. ಸೂಪರಾಗಿದೆ ಕ್ವಾಲಿಟಿ ಮಾತ್ರ. ರಾಡಿಗೆಲ್ಲ ವೈಟ್ ಹಾಕ್ಬಿಟ್ಟು ಮಾಡಿಕೊಟ್ಟಿದ್ದೀನಿ. ಅಲ್ಲೂ ಅಷ್ಟೇ ಮೇಲೊಂದಿದೆ ಕಿಟಕಿ. ನಮ್ಮ ಪಟ್ರೆ ಬಾಬು ಶಶಾಂಕ್ ಅಂತ ಪೈಂಟ್ರ್ ಕೆಲಸ ಟಚಪ್ ಕೆಲಸ ಮಾಡ್ತಿದ್ದಾರೆ. ಪೈಂಟ್ರೆ ಏನ್ರಿ ಮಾಡ್ತಾಯಿದ್ದೀರಾ? ಟಚಪ್ ಮಾಡ್ತಾಯಿದ್ದೀರಾ? ಕಬ್ಬಣದ್ದು ಮಾಡಿ ನೋಡಿ. ಅದಕ್ಕೆಲ್ಲ ನಾನು ಹಂಚಿನ ಕಲರೆಲ್ಲ ಹೊಡೆದು ನೋಡಿ ಹೆಂಗೆ ಶೈನಿಂಗ್ ಕಾಣಿಸ್ತಿದೆ. ಹೆವಿ ಶೈನಿಂಗು ನೋಡಿ ಹೆಂಗೆ ಕಾಣಿಸ್ತಿದೆ. ಕ್ವಾಲಿಟಿ ಸೂಪರಾಗಿ ಮಾಡಿಕೊಟ್ಟಿದ್ದೀವಿ. ಡಬಲ್ ಕೋಟು, ಸಿಂಗಲ್ ಕೋಟ್ ಪ್ರೇಮರ್ ಹಾಕಿ ಡಬಲ್ ಕೋಟ್ ಅಪೆಕ್ಸ್ ಹಾಕಿದ್ದೀನಿ ನೋಡಿ. ಇದಕ್ಕೂ ಅಷ್ಟೇ, ಇದೂ ಅಷ್ಟೇ. ಎಷ್ಟು ದಪ್ಪ ತಿಕ್ನೆಸ್ ಇದೆ ಅಂದರೆ ಇದರಲ್ಲೇ ಮಕ ಉಜ್ಜಿದ್ರೂ ಏನು ಆಗಲ್ಲ ನೋಡಿ. ಶೈನಿಂಗ್ಗಳು ಹಂಗೆ ಗ್ಲಾಸ್ ಫಿನಿಶಿಂಗ್ ಶೈನಿಂಗ್ ಉಳಿಯುತ್ತಲ್ಲ, ಹಂಗೆ ಉಳಿಯುತ್ತೆ. ಸೂಪರಾಗಿ ಮಾಡಿಕೊಟ್ಟಿದ್ದೀನಿ. ಇದು ಹಿಂದ್ಗಡೆ ಇದೊಂದು ಗೋಡನ್ ಥರ ಮಾಡ್ಕೊಂಡಿದ್ದಾರೆ. ಐಟಮ್ಗಳು, ಹಳೆ ಐಟಮ್ಗಳು ಇಟ್ಕೊಡೋಕ್ಕೆ ಇದಕ್ಕೆಲ್ಲ ಡೋರಿಗೆ ಕಲರ್ ಮಾಡಿದ್ದೀನಿ. ಬನ್ನಿ ಫ್ರಂಟ್ ಹೋಗ್ಬಿಡೋಣ. ಫ್ರಂಟ್ ಇದು ಬ್ಯಾಕ್ ಸೈಡ್ ನೋಡಿ. ಇಲ್ಲಿ ಬ್ಯಾಕ್ ಸೈಡ್ ಹೆಂಗೆ ಕಾಣಿಸ್ತದೆ ಶೈನಿಂಗು, ಪಳ ಅಂತ ಹೊಳಿತದೆ. ಆ ಥರನೇ ನಮ್ಮ ಕೆಲಸ ಎಲ್ಲ ಫುಲ್ಲು ಜಿಗಿ 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 ಅಂತ. ಸೇಮ್ ಆ ಕಡೆ ಏನು 2 ಕಿಟಕಿ ಇದೆ, ಇದೂ ಅದೇ ಥರನೇ ಕಿಟಕಿ ಇದೆ ಫುಲ್ಲು. ಆಮೇಲೆ ಇದಕ್ಕೆ ರಾಡಿಗೆಲ್ಲ ಹೊಡ್ಕೊಟ್ಟಿದ್ದೀನಿ ರೈಲಿಂಗ್ಸಿಗೆ. ಮತ್ತು SS ರಾಡಿಂದು ಸ್ಟೀಲ್ ರಾಡ್ ಹಾಕ್ಸಿದ್ದಾರೆ ಮುಂದ್ಗಡೆ. ಸೂಪರ್ ನೋಡಿ. ಎಲ್ಲ ಕೊಳೆ ಎಲ್ಲ ಇಳಿಸ್ಬಿಟ್ಟವ್ರೆ ತೊಳೆಯೋಕೆ ಹೋಗಿ. ಟೈಲ್ಸ್ ಎಲ್ಲ ನೋಡಿ, ಟೈಲ್ಸ್ ಎಲ್ಲ ತೊಳಿತಿದ್ದಾರೆ ಒಳಗಡೆ ನೋಡಿ. ಅಪೋಲೋ ಪ್ರೇಮರ್ ಹಾಕ್ಬಿಟ್ಟು ಇದೇ ಹಾಕಿರೋದು. ಈಜಿ ಸಿಲ್ಕು ಲಕ್ಸುರಿ ಐ ಗ್ಲೋಸಿ ಎಮೋಷನ್ನು. ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ 2 ಕಡೆ ನೋಡಿಬೋದು. ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ 2 ಕಡೆ ಇದೇ ಹೊಡೆದಿರೋದು. ಸೂಪರ್ ಕಂಪ್ನಿ, ಸೂಪರಾಗಿದೆ ಕ್ವಾಲಿಟಿ ಎಲ್ಲ. ಚಿಲ್ಲಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಈಗ ಎಲ್ಲ ಟೈಲ್ಸ್ ತೊಳಿತಿದ್ದಾರೆ. ಈಗ ಒಳಗೆಲ್ಲ ಕೆಲಸ ಆಗಿದೆ. ವಾವ್, ಸೂಪರ್ ಲೈಟ್. ವಾವ್, ಲೈಟ್ ಎಲ್ಲ ಜಿಗಿ 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 ಅಂತಿದ್ದಾಗೆ. ಪಾಲಿಶ್ ಎಲ್ಲ ಮ್ಯಾಟ್ ಪಾಲಿಶ್ ಮಾಡಿಸ್ಕೊಂಡಿದ್ದಾರೆ. ಮ್ಯಾಟ್ ಪಾಲಿಶ್ ಜಿಗಿ ಜಿಗಿ ಪಾಲಿಶ್, ಮ್ಯಾಟ್ ಪಾಲಿಶ್. ವಾವ್ ನೋಡಿ, ಇಲ್ಲಿ ಒಳ್ಳೆ SS ರೈಲಿಂಗ್ಸ್ ರಾಡ್ ಹಾಕ್ಸಿ ಸಾಕಾದಾಗ ಶೈನಿಂಗ್ ಹಂಗೆ ಪಳ ಅಂತ ಹೊಳಿತದೆ ಅದನ್ನು. ಆಮೇಲೆ ಇದಕ್ಕೆ ಈಗ ತೊಳಿತಾ ಇರೋದ್ರಿಂದ ಇದಕ್ಕೆ
ಒಳ್ಳೆ ಒಂದು ಕಲ್ಲರ್ ಹಾಕಿ ಮಾಡಬೇಕು. ನೋಡಿ ನನ್ನೇ ಇದೆಲ್ಲ ಟಚಪ್ ಮಾಡಿದ್ದಾರೆ, ಕಿತ್ತೋಗಿತ್ತು ಇಲ್ಲೆಲ್ಲ, ಇದು ಕೊಡ್ತಿದ್ರಲ್ಲ ಅದ್ರದ್ದು. ಹೀಗಾಗಿ ಎಲ್ಲ ತುಂಬ ಕೊಳೆ ಮಾಡಾಕ್ಬಿಟ್ಟಿದ್ದಾರೆ ತೊಳೆಯೋರು. ನೋಡಿ ಇದು ಹಾಲು, ಇದು ಕಿಚನ್ ರೂಮು. ಕಿಚನ್ ರೂಮು ಒಳ್ಳೆ ಸೂಪರಾಗಿ ಕಾಣಿಸ್ತಿದೆ. ಕಿಚನ್ ರೂಮಿಂದು ಯಾಕೋ ಲೈಟ್ ಹತ್ತಲ್ಲ. ವಾವ್, ಸೂಪರಾಗೆ ಕಾಣಿಸ್ತಿದೆ ನೋಡಿ. ಇಲ್ಲಿ ಎಷ್ಟು ಗ್ಲಾಸ್ ಫಿನಿಶಿಂಗ್ ಕಾಣಿಸ್ತಿದೆ. ಒಳ್ಳೆ ಶೈನಿಂಗ್ ಮಾಡಿಸ್ಕೊಟ್ಟಿದ್ದೀನಿ. ಒಳ್ಳೆ 3 ಕೋಟ್ ಲಪ್ಪ ಹಾಕಿ ಉಜ್ಜಿ ಪ್ರೇಮರು ಉಜ್ಜಿ 2 ಕೋಟ್ ಕಲ್ಲರ್ ಹಾಕಿದ್ದೀನಿ. ಅದೇ ತೋರಿಸೋದಲ್ಲ ಈಸಿ ಸಿಲ್ಕ್ ಅಂತ, ಅದೇ ಹೊಡೆದಿರೋದು. ಸಕ್ಕದಾಗಂದರೆ ಸಕ್ಕದಾಗಿ ಬರುತ್ತೆ ಕ್ವಾಲಿಟಿ ಮಾತ್ರ. ಚಿಂದಿ ಚಿತ್ರಾನ್ನ ಗೋಧಿ ಮೊಸರನ್ನ ಬಂದಂಗೆ ಬರುತ್ತೆ ನೋಡಿ. ಅಲ್ಲಿ ಸೀಲಿಂಗಲ್ಲೂ ಅಷ್ಟೇ ಸಕ್ಕದಾಗಿ ಕಾಣಿಸ್ತಿದೆ. ಈ ಪೋರ್ಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರೂಮಿಗೆ ಹೋಗೋಣ ಬನ್ನಿ. ಫಸ್ಟ್ನೇ ರೂಮಿಗೆ ಹೋಗೋಣ. ಫಸ್ಟ್ನೇ ರೂಮ್ ನೋಡಿ. ಇದು ಅಷ್ಟೇ ಗ್ರೀನ್ ಮಾಡಿಕೊಟ್ಟಿದ್ದೀನಿ. ಸೂಪರಾಗಿ ಕಾಣಿಸ್ತೈತೆ ಗ್ರೀನ್ ಎಲ್ಲ. ಯಾಕೆ ಹೊಡಿತಿದ್ದೀಯಲ್ಲ? ನೋಡಿ ಇದಕ್ಕೆಲ್ಲ ಬಾರ್ಡ್ರ್ ಕಟ್ಟಿಲ್ಲ, ಕಟ್ತೀವಿ ಈಗ ಏನು ಫೈನಲ್ ಟಚಪ್, ಎಲ್ಲ ಫೈನಲ್ ಟಚಪ್ ಮಾಡ್ಕೊಂಬರ್ತಾಯಿದ್ದೀನಿ. ಎಲ್ಲ ಫೈನಲ್ ಟಚಪ್ ಮಾಡಿಸ್ತಾ ಇದ್ದೀನಿ. ಒಳ್ಳೆ ಶೈನಿಂಗ್ ಉಳಿತಿದೆ ನೋಡಿ. ಇದು ರಿಫ್ಲೆಕ್ಟ್ ಆಗ್ತದೆ ಬೆಳಕು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ ಥರ. ಮತ್ತು ಲೆವೆಲ್ ಆಗಿದೆ ಗೋಡೆ ಎಲ್ಲ, ತುಂಬ ಲೆವೆಲ್ ಆಗಿ ಮಾಡಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಲೆವೆಲಾಗಿ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ. ಲೆವೆಲ್ಲಾಗಿ ಹೆಂಗೆ ಕಾಣಿಸುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಾ ಅದ್ರದ್ದು ರಿಫ್ಲೆಕ್ಟು ನೋಡಿ. ಈ ಥರ ಇರಬೇಕು, ಲಪ್ಪ ಹಾಕಿ ಉಜ್ಜಿ ನೀಟಾಗಿ ಈ ಥರ. ಒಂದೇ ಒಂದು ಗುಲ್ಟಾಗಲಿ ಗೀರಾಗಲಿ ಕಾಣಿಸ್ಬಾರ್ದು ನೋಡಿ. ಈ ಥರ ಕಾಣಿಸ್ಬೇಕು ನೋಡಿ. ಹಿಂಗೆ ಶೈನಿಂಗು ಪಳ ಅಂತ ಹೊಡಿತಾ ಇರಬೇಕು. ಬನ್ನಿ ಮೇಲೋಗೋಣ ಈಗ. ಈಗೆಲ್ಲ ಟೈಲ್ಸ್ ವಾಶ್ ಆಗ್ತಾಯಿದೆ ಕೆಳಗಡೆದು ಎಲ್ಲ. ಆಸಿಡ್ ವಾಶ್ ಮಾಡಿಸ್ತಾಯಿದ್ದೀನಿ ನೋಡಿ. ಮೇಲ್ಗಡೆ ಮ್ಯಾಂಗೋ ಕಲರ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಹಂಚಿಗೂ ಅಷ್ಟೇ ಟ್ಯಾರಕೋಟ ಹೊಡೆದ್ಬಿಟ್ಟು ಅದಕ್ಕೆ ರಾಡಿಗೆಲ್ಲವ ಫುಲ್ ಬ್ರೌನ್ ಹಾಕಿದ್ದೀನಿ. ಅದೇ ಟೀಕ್ ಬ್ರೌನ್ ಅಂತ, ಅದೇ ಕಿಟಕಿಗೆ ಹೊಡೆದಿದ್ದೀನಲ್ಲ ಅದನ್ನೇ ಸೇಮ್ ಮಾಡಿರೋದು ಅದಕ್ಕೂ ನೋಡಿ. ಹೆಂಗೆ ಜಿಗಿ ಅಂತ ಪಳ ಅಂತಿದೆ. ಈ ಥರ ಕೆಲಸ ನಾವು ಮಾಡಿಕೊಡೋದೆಲ್ಲ ಹಿಂಗೆ ಕೆಲಸಗಳು. ಈಗ ಟೈಲ್ಸಿಂದೆಲ್ಲ ನಡೀತಾ ಇದೆ ವರ್ಕು. ಈಗ ಆಸಿಡ್ ವಾಶ್ ಆಗಿ ಈ ಟೈಲ್ಸಿನ ಗ್ಯಾಪಿಗೆಲ್ಲವೇ ಈಗ ಪೌಡ್ರು ಫಿಲ್ ಮಾಡ್ತಾಯಿದ್ದಾರೆ ನೋಡಿ. ಏನು ಸೂಪರಾಗಿ ಕಾಣಿಸ್ತದೆ. ಸಕ್ಕದ ಬಂದಿದೆ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಮತ್ತು ಪೈಂಟು ಅಷ್ಟೇ ಒಳ್ಳೆ ಪೈಂಟ್ ಕೊಟ್ಟಿದ್ದೀನಿ. ಎಲ್ಲ ಶೈನಿಂಗ್ ಪೈಂಟು ನೋಡಿ. ಎಲ್ಲ ರಾಡೆ ಎಷ್ಟು ಶೈನಿಂಗ್ ಹೊಡಿತಿದೆ. ಮತ್ತು ಇದು ಅಷ್ಟೇ ಟ್ಯಾರಕೋಟನೂ ಒಳ್ಳೆ ಶೈನಿಂಗ್ ಹೊಡಿತಿದೆ. ಕರೆಂಟ್ ಇಲ್ವಾ ಬೈ? ಕರೆಂಟ್ ಹೋಯ್ತಾ? ಕರೆಂಟ್ ಹೋಯ್ತಾ ಅಂತ ನೋಡಿ. ಇದು ಮ್ಯಾಟ್ ಫಿನಿಶಿಂಗ್ ಪಾಲಿಶ್ ಮಾಡಿರೋದು. ಮ್ಯಾಟ್ ಫಿನಿಶಿಂಗ್ ಪಾಲಿಶ್ ಮಾಡಿದ್ದಾರೆ. ನಾಳೆನೇ ಓಪನ್ ಅಲ್ಲ, ಎಲ್ಲ ನೀಟಾಗಿ ಕೆಲಸ ಆಗ್ತದೆ. ಏನ್ರಿ ಬೈ ಸಮಾಚಾರ? ಪೌಡ್ರ್ ಎಲ್ಲ ಏನೇ ಕಲಿಸ್ಕೊಬಿಟ್ಟಿದ್ದೀರಾ? ಇದು 2ನೇ ರೂಮು ಮೇಲ್ಗಡೆ. ಇದಕ್ಕೂ ಅಷ್ಟೇ ಪರ್ಪಲ್ ಹಾಕ್ಬಿಟ್ಟು ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ. ಇದಕ್ಕೆ ಲೈಟೇ ಹಾಕಿಲ್ವಾ ಅಂತ, ಲೈಟ್ ಹಾಕಿಲ್ಲ, ಒಳ್ಳೆ ಪರ್ಪಲ್ ಹಾಕಿ ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ. ತುಂಬ ಹಂಗೆ ಶೈನಿಂಗ್ ಪಳ ಅಂತ ಹೊಳಿತದೆ ಎಲ್ಲ ಕಡೆ ನೋಡಿ. ಹಂಗೆ ಅಲ್ಲೇ ಹೆಂಗೆ ಕಾಣಿಸ್ತದೆ ಇಲ್ಲಿ ರಿಫ್ಲೆಕ್ಟ್. ಮಾತ್ರ ವಾಲ್ ಅಷ್ಟೇ ಒಂದೇ ಒಂದು ತವ ಗುಲ್ಟಾಗಲಿ ಇದಾಗಲಿ ಗೀರಾಗಲಿ ಯಾವುದು ಮಾಡಿಲ್ಲ. ಆ ಥರ ಫಿನಿಶಿಂಗ್ ಆ ಥರ ಕೊಟ್ಟಿದ್ದೀವಿ ನೋಡಿ. ಇಲ್ಲೇ ಕಾಣಿಸ್ಬೋದು ನಿಮಗಿಲ್ಲೇ ಹೆಂಗೆ ಕಾಣಿಸ್ತದೆ ಫುಲ್ ನೋಡಿ. ಹೆಂಗೆ ಇಲ್ಲೇ ಇದೆಲ್ಲ ಏನು ನಾವು ವೀಡಿಯೋಗೋಸ್ಕರ ಸುಳ್ಳು ಗಿಳ್ಳೆಲ್ಲ ಹೇಳ್ತಿಲ್ಲ. ಇಲ್ಲೇ ಕಾಣಿಸ್ತದೆ ನೋಡಿ. ನೋಡಿ ಇಲ್ಲಿ
ಕಾಣಿಸ್ತಾ ಇದೆಯಾ? ಫುಲ್ಲೆಲ್ಲ ಈಜಿ ಸಿಲ್ಕೆ ಹೊಡೆದಿರೋದು. ಇದು ಈ ಥರ ಒಂದೇ ಒಂದು ಗೀರಾಗಲಿ ಒಂದೇ ಒಂದು ಗುಲ್ಟಾಗಲಿ ಲಪ್ಪ ಹಾಕಿರೋದು ಯಾವುದೂ ಲ್ಯಾಗ್ ಮಾಡಿ ಮತ್ತು ಪೇಂಟೆಲ್ಲ ಲ್ಯಾಗ್ ಮಾಡಿಲ್ಲ. ಮತ್ತು ಡೋರಿಗೂ ಅಷ್ಟೇ ಸೇಮ್ ರೆಡಿ ಡೋರ್ ಥರ ಕಾಣುತ್ತೆ, ಬಟ್ ಆ ಥರ ಮಾಡಿಕೊಟ್ಟಿದ್ದೀವಿ ರೆಡಿ ಡೋರ್ ಥರನೇ. ಬಟ್ ಕಲರ್ ಹಾಕಿರೋದು. ಇದಕ್ಕೆ ಲಪ್ಪ ಹಾಕಿ ಉಜ್ಜಿ ವುಡ್ ಪ್ರೈಮರ್ ಫಸ್ಟು ಉಜ್ಜಿ ವುಡ್ ಪ್ರೈಮರ್ ಹೊಡೆದು ಲಪ್ಪ ಹಾಕಿ ಅದನ್ನು ಉಜ್ಜಿ ಮತ್ತು ಇದಕ್ಕೆ ಕಲರ್ ಹೊಡೆದಿರೋದು. ಗೋಡೆಗೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಇದಕ್ಕೂ. ನೋಡಿ ಇಲ್ಲಿ ಮೇಲ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ಅಣ್ಣ ಒಳ್ಳೆ ಇದಾಗ್ತಾಯಿದ್ದಾರೆ, ಜಿಗಿ 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 ಅಂತ ಹಾಕ್ತಾಯಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಶೈನಿಂಗ್ ಕಾಣಿಸ್ತಿದೆ ವಾಲು. ನೋಡಿ ಇದು ಅಷ್ಟೇ ಅಂಚಿಗೆ ಪೂರ್ತಿ ಟೆರಕೋಟ ಹಾಕಿ ಇದಕ್ಕೆ ಬ್ರೌನ್ ಕಲರ್ ಹಾಕಿರೋದು. ಇದು ಟೀಕ್ ಬ್ರೌನ್. ನೋಡಿ ಹೆಂಗೆ ಕಾಣಿಸ್ತದೆ ಕ್ವಾಲಿಟಿ. ನೋಡಿ ಸುತ್ತ ಫುಲ್ಲು ಹಂಗೆ ಹೊಡೆದಿರೋದು ಅಂಚಿಗೆ, ಒಳಗಡೆ ಹೊರಗಡೆ ಎಲ್ಲ ಪೂರ್ತಿ. ಈ ಪೋರ್ಷನ್ ಅಷ್ಟೇ. ಇಲ್ಲೊಂದು ರೈಲಿಂಗ್ಸು ಇದು ಒಂಥರ ಪರ್ಪಲ್ ಟೈಪಲ್ಲಿ ಮಾಡಿಕೊಟ್ಟಿದ್ದೀರಿ. ರೈಲಿಂಗ್ಸ್ ಅದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ. ನೋಡಿ ಇಲ್ಲಿ ಎಂತ ಕಾಣುತ್ತೆ, ಜಿಗಿ 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 ಅಂತ ಮಕ್ಕನೇ ಉಜ್ಜಿ ಬಿಡ್ಬೋದು. ನೋಡಿ ಬನ್ನಿ ಬಾಲ್ಕನಿ. ಇವರೇ ಅಣ್ಣ. ಅಣ್ಣ ನಿಮ್ಮ ಹೆಸರು? ನಿಮ್ಮ ಹೆಸರು ಶೇಖರಣ್ಣ ಅಂತಾನ. ನೋಡಿ ಹೆಂಗೆ ನಮ್ಮ ಬೇಲೂರಲ್ಲಿ ಶೇಖರಣ್ಣ ಅಂದರೆ ಒಳ್ಳೆ ಹೆಸರಿದೆ. ಲೈಟಿಂಗ್ಸು ಎಲ್ಲ ಇವ್ರದ್ದೇ, ಸೌಂಡ್ಸು ಲೈಟ್ಸ್ ಎಲ್ಲ ಇವ್ರ ಹತ್ರನೇ ಸಿಗುತ್ತೆ ಪೂರ್ತಿ. ಹಂಗಾಗಿ ಈ ಊರಲ್ಲೆಲ್ಲ ಹಳ್ಳಿಗಳಲ್ಲಿ ಇವರೇ ಜಾಸ್ತಿ ಹಾಕೋದು. ನೋಡಿ ಇದಕ್ಕೂ ಹಂಗೆ ಮಾಡಿದ್ದೀನಿ. ಬಾಲ್ಕನಿಲಿ ಸೇಮ್ ಬಾಲ್ಕನಿ ಇದು, ಕೆಳಗಡೆ ಬಾಲ್ಕನಿ. ನೋಡಿ ಆರೆಂಜ್ ಕಾಂಬಿನೇಷನ್ ಕೊಟ್ಟು ಗೋಡೆ ಕಲರು ಇದು ಸ್ಯಾಂಡ್ ಆಫ್ ಟೈಪ್ ಮಾಡಿದೆ. ಇದಕ್ಕೆ ಅಂಚಿಂದು ಇದು ಟೆರಕೋಟ ಹೊಡೆದೆ. ಆಮೇಲೆ ಟೀಕ್ ಬ್ರೌನ್ ಹಾಕಿ ಮಾಡಿಕೊಟ್ಟಿದ್ದೀನಿ. ಪಕ್ಕದಲ್ಲೇ ತೋಟ ಅವ್ರದ್ದು, ಫುಲ್ಲು ದೊಡ್ಡದಾಗಿದೆ ತೋಟ. ಎಲ್ಲ ಕಾಪಿ ತೋರ್ತಾರೆ ಇವರು. ನೋಡಿ ಏನು ಸಾಕಾದಾಗ ಕಾಣಿಸ್ತದೆ. ಸೂಪರ್ ಸೂಪರ್ ಸೂಪರ್. ನೋಡಿ ಈ ಓನರು MHR ಓನರ್ ಇದ್ದಾರಲ್ಲ, ಅವ್ರ ಅಣ್ಣಂದದು ಮನೆ. ಅದು ಒಳ್ಳೆ ಸೂಪರಾಗಿ ಕಟ್ಟಿದ್ದಾರೆ ಮನೆ. ನೋಡಿ ಸೂಪರಾಗಿ ಕಾಣ್ತಾಯಿದೆ. ಕೆಳಗಡೆನೂ ಅಷ್ಟೇ ಫುಲ್ಲೆಲ್ಲ ಜಿಗಿ 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 ಅಂತ ಗ್ರ್ಯಾಂಡಾಗಿ ಓಪನ್ ಮಾಡ್ತಾಯಿದ್ದಾರೆ. ನೋಡಿ ಮೇಲ್ಗಡೆ ಹೊಡೆದಿರೋದು ಇದೇನೆ ಟೆರಕೋಟ. ಅಪೋಲೋ ಪೈಂಟ್ಸ್ ಇನ್ಸ್ಟಾ ಕೇರ್ ಪ್ರೊಟೆಕ್ಷನ್ ಡ್ಯಾಮ್ ಪ್ರೂಫ್ ಎಕ್ಸ್ಟೀರಿಯರ್ ವಾಟರ್ ಪ್ರೂಫಿಂಗ್ ಕೋಟಿಂಗು. 5 years ವಾರಂಟಿ ಬರುತ್ತೆ. ಸೂಪರಾಗಿ ಬರುತ್ತೆ. ರಬ್ಬರ್ ಒಳ್ಳೆ ರಬ್ಬರ್ ಕೋಟಿಂಗ್ ಕೊಟ್ಟಿರ್ತಾನೆ, ಶೈನಿಂಗು ಕೊಟ್ಟಿರ್ತಾನೆ. ಬನ್ನಿ ಕೆಳಗಡೆ ಹೋಗೋಣ. ಈಗ ಇದೊಂದು ವಾಲಿಗೆ ರಾಯಲ್ ಪ್ಲೇ ಮಾಡಬೇಕು. ಫುಲ್ ಕೊಳೆ ಆಗ್ಬಿಟ್ಟೈತೆ, ಎಲ್ಲ ಒರೆಸ್ಕೊಂಡು ನೀಟಾಗಿ ಒಂದು ರಾಯಲ್ ಪ್ಲೇ ಮಾಡಿಕೊಡ್ತೀನಿ. ನೋಡಿ ಇಲ್ಲಿ ಫುಲ್ಲು ಈಸಿ ಸಿಲ್ಕು, ಹಂಗೆ ಜಿಗಿ 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 ಅಂತಿದೆ ಹಂಗೆ ಎಲ್ಲ ಕಡೆ. ಈಗ ಬನ್ನಿ ಹೊರಗಡೆ ಒಂದು ಸಲ ಫುಲ್ ನೋಡ್ಕೊಂಬಂದ್ಬಿಡೋಣ.